ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ನೋಡ್ತಾ ಇದ್ದೀರಾ ಬಹಳಷ್ಟು ಎಲ್ಲ ವಿಡಿಯೋಗಳ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಬಹಳ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸೋಮವಾರ ದಿನ ಏನು ನಮ್ಮ ಮನೆಯೊಳಗೆ ನಡೀತದೆ ಮತ್ತು ವಿಶೇಷ ಅಂತಂದ್ರೆ ಇವತ್ತು ಸಂಬಂಧ ಎಕ್ಸಾಮ್ ಅದ, ಪೇಪರ್ ಅದ, ಅವಳೆಲ್ಲ ಮಾಡ್ಕೋತಾ ಇದ್ದಾಳೆ. ಆಮೇಲೆ ಹಿರಿ ಜೀವ ಏನದಲ್ಲ ಅವಳಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಹಕಾರ ಮಾಡ್ತಾ ಇದ್ದಾರೆ. ಅವಳಿಗೆ ಏನ್ ತ್ರಾಸ ಆಗ್ಬಾರ್ದಂತ ಸುಮ್ಮನೆ ಕುಂತಿದ್ದಾರೆ. ಯಾಕಂದ್ರೆ ಅವ್ರ ಸಹಕಾರ ಸಪೋರ್ಟ್ ಇರೋದ್ರಿಂದನ ಇಷ್ಟ ಆಶೀರ್ವಾದದಿಂದ ನಾವು ಇಷ್ಟ ಮ್ಯಾಲ ಬಂದಿದ್ದೇವೆ. ಅವರಿಗೆ ಇಷ್ಟು ದಿನ ನಾವು ಎಕ್ಸಾಮ್ ಸಲುವಾಗಿ, ನಿಮ್ಗೆ ಗೊತ್ತದೆ ಎಕ್ಸಾಮ್ ಸಲುವಾಗಿ ನಾವು ಹೇಳೇವಿ ಅವ್ರಿಗೆ ಎಕ್ಸಾಮ್ ಅದಾವ ಅಂತ ಹೇಳಿ. ಆದ್ರೂ ಎಕ್ಸಾಮ್ ಜೊತೆನೆ ನಾವು ಅವ್ರಿಗೆ ನೋಡ್ಕೊಳ್ಳೋಣ ಅಂತ ಈಗ ಏನ್ ಮಾಡಿದೀವಿ, ಎಲ್ಲಾರು ಸೇರಿ ನಾವು ಒಂದು ನಿರ್ಧಾರಕ್ಕೆ ಬಂದಿದೀವಿ. ಮತ್ ನಿರ್ಧಾರನು ನಮ್ದೇನ್ ಅನ್ಕೊಂಡಿದೀವಲ್ಲ ಅದನ್ನ ಮತ್ತೆ ನಾವು ಅನ್ಕೊಂಡಿದ್ಕಿಂತ ಜಾಸ್ತಿನೇ ಎಲ್ಲ ಚಲೋ ಆಗ್ತಾ ಇದೆ. ಇನ್ನೂ ಚಲೋ ಆಗ್ತದಂತ ನಮಗ್ ಗೊತ್ತದ. ಮತ್ತ ನೋಡೋ ನಡೀರಿ ಇವತ್ತು ನಾ ಏನೇನ್ ಮಾಡ್ತೀನಿ, ಏನಾಗ್ತದ, ಮತ್ತ ಪೂರ್ತಿ ವಿಡಿಯೋ ಮುಗಿಯೋ ಮಟ ನೀವು ನಮ್ ಜೊತೆನೆ ಇರಿ. ಹಿಂಗ ವಿಡಿಯೋ ನೋಡ್ತಾ ಇರಿ, ಹಿಂಗ ಸಪೋರ್ಟ್ ಮಾಡ್ರಿ. ಆಮೇಲೆ ಮತ್ತೇನ್ ವಿಷಯ ಮತ್ತೇನಂತಂದ್ರೆ ಹೊಸವಾಗಿ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿದ್ದೀರಲ್ಲ ಅವರೆಲ್ಲ ನಮ್ಮ ಹಳೆಯ ವಿಡಿಯೋಗಳು ಬಹಳಷ್ಟು ಅದಾವ, ಅವೆಲ್ಲಾನು ನೋಡ್ಕೊಂಡ್ ಬರ್ರಿ. ಮತ್ತೆ ಹಿಂಗ ಸಪೋರ್ಟ್ ಮಾಡ್ರಿ. ಹಾಯ್ ಹಲೋ ನಮಸ್ಕಾರ, ಶುಭೋದಯ, ಸುಪ್ರಭಾತ. ಇವತ್ತಿನ ದಿನಚರಿ ಪ್ರಾರಂಭ. ಶುಭ ಸೋಮವಾರಿಗೆ, ಶುಭ ಸೋಮವಾರ. ಬಸವ ಬೆಳಗಿನ ವಂದನೆಗಳು ತಮಗೆಲ್ಲ. ಕೆಲಸ ಮಾಡ್ತಾ ಇದ್ದಾರೆ. ನಾನು ಚಪಾತಿ ಮಾಡ್ಕೊಂಡೆ ಅತ್ತೆ ಸಲುವಾಗಿ. ಟೈಮ್ 8 ಗಂಟೆ ಆಗೈತಿ. ಮತ್ತು ಅತ್ತೆ ಇವರು ಎತ್ಕೋತಾರೆ ಇಲ್ಲಿ. ನಮ್ಮ ಪಪ್ಪಾನೇ ಇರಲಿಲ್ಲ. ಅತ್ತೆ ಉಟ್ಲಾ? ಹಾಂ ಅತ್ತೆ ಪಪ್ಪ ಹೇಳ್ರಿಲ್ಲ, ಟೈಮ್ 8 ಆತ್ರಿ. ನೈ ಈ ಬಟ್ಟೆ ಸಾಡಿ ಎಲ್ಲ ಈಗ ಮುಂಚೆನೇ ತೆಗೆದಿಟ್ಟಿದ್ದಾರೆ ನೋಡಿ ಸ್ನಾನಕ್ಕೆ. ಈಗ ಸ್ನಾನಕ್ಕೆ ಹೋಗೋರವ್ರ ಸ್ನಾನ ಮಾಡ್ಕೊಂಬರ್ಲಿ ಹಂಗಿಸ್ಕೊಳತ್ತಾರ. आत्या मिठाचं हे करा, मीठ पाण्यामध्ये घालून. थांबा तिथंच पाणी आणलंय मिठाचं. ದೇವ್ರಿಗೆ ಉಪ್ಪ ಮತ್ತು ನೀರಾಗಿ ಕೊಡತ್ತೇವಿ. ಹುಡ್ಕ್ಯಾಡ ಈ ರೀತಿ ಮಾಡಿ ಕೊಡ್ತಾ ಇದೀವಿ ಅವ್ರಿಗೆ. ಚಾಯ್ ಮಾಡ್ತಾ ಇದೀವಿ ಈಗ ನಮ್ಮ ಪಪ್ಪಾಗದು. ಆಮೇಲೆ ಇಡ್ಲಿ ಈ ರೀತಿ ಬಿಸಿ ಮಾಡಿಟ್ಟಿದ್ದೀವಿ ನೋಡಿ. ನೀವು ಬಿಸಿನೀರೊಳಗೆ ಹಾಕಿ ಇದ್ರ ಇಡ್ಲಿ ಇಟ್ಟು ಆಮೇಲೆ ಇಡ್ಲಿ ಮತ್ತು ಚಟ್ನಿ ತಿನ್ನೋಣ ಅಂತ ಚಟ್ನಿ ಮಾಡಿಕೊಂಡು ಈಗ ಟೈಮ್ 8:30 ಆಗೈತಿ. ಚಟ್ನಿನೂ ರೆಡಿ ಇದ್ದೀವಿ. ದೋಸೆ ಇಡ್ಲಿ ಚಟ್ನಿ ಇದೆ. ಶಾಂಬು ಏನು ತಿಂತ ನೋಡೋಣ ಕೇಳೋಣ. ಎಕ್ಸಾಮ್ ಐತೆ, ಅವ್ರ ಕಡೆ ಜಾಸ್ತಿ ಹೋಗ್ತಾ ಇಲ್ಲ ನಾವು ಒಳಗಡೆ. ಹಾಲು ಕಾಸ್ತಾ ಇದೀವಿ. ಮತ್ತು ದೋಸೆ ಇದೆ ಮತ್ತು ರೆಡಿ ಅದ. ಮತ್ತು ರಾತ್ರಿ ನಾವು ನೀರು ಹಾಕಿದವ್ರೆ ಮತ್ತು ಬೆಳಿಗ್ಗೆ ರುಬ್ತಾರೆ ಅವ್ರು ಬಂದಮೇಲೆ. ಬಿರಿಯಾನಿ ಅನ್ನ ಇಲ್ಲೈತಿ ಬಿಸಿ ಮಾಡೋದು. ಆಮೇಲೆ ಯಾರು ತಿಂತಾರೆ ಬಿರಿಯಾನಿ ಕೊಡೋದು. ಚಪಾತಿನೂ ರೆಡಿ ಅದ. ಆಮೇಲೆ ಸಾರು ಅದ. ಶಾಂಬು ಡಬ್ಬ ಇಲ್ಲಂತ ಇವತ್ತು. ಅತ್ಯ ನೀವು ಜಳಕ ಮಾಡೋಗ್ರಿ, ಮತ್ತೆ ಸಾಡಿ ಹೊರಗಿಡ್ರಿ ತೊಳ್ಯಾಕ. ಹಾ ಅಲ್ಲಿ ಬಾಗಲ ಕಡೆ. ಹಾ ಶಂಬ್ರದ್ ಏನ್ ಮಾಡ್ಲಕತ್ತಾಳು? ಅಭ್ಯಾಸ ರೀ, ಪೇಪರ್ಗೆ ಹೋಗಕ್ಕೆದ. ನಾ ಜಳಕ ಹೋಗ್ರಿ. ಸಕ್ರೆ ಇಲ್ಲಿ ಸಕ್ರೆ ಸ್ವಲ್ಪ ರೀ. ಈಗ ಸಕ್ರೆ ಕಮ್ಮಿ ಹಾಕಿ ಚಾಯ್ ಒಂದು ಗುಟ್ಕ ಐತ್ರಿ. ಅದ ವಾಟಿ ಇವು ಅದಾವ್ರಿ. ಅವು ಚಾ ಕುಡಿಯೋನು ಸ್ವಲ್ಪ ಕುಡಿತೇನೆ ನಾನು, ಭಾಳ ಕುಡಿಯಲ್ಲ. ಮನೆಯವ್ರು ಬಂದ್ರಿ ಈಗ ಮತ್ತು ನೋಡಿ ಬೈಯಾಕೆ ಸ್ಟಾರ್ಟ್ ಮಾಡ್ತಾವ್ರ. ಅದೊಂದು ಕಾರಣ ಸಿಗೈತೆ ಅವರಿಗೆ. ಚಾ ಕುಡ್ಕೋತ ಅಂತ ಹೇಳಿ. ತಗೊಂಡೇನಿ ಪಟ್ನ ಕುಡಿದು ಬಿಡೋಣ ಅಂತ. ಅವಳು ಇವತ್ತು ದೇವ್ರಿಗೆ ಹೋಗ್ತಾರಂತ ಸೋಮವಾರ. ಅವ್ರು ಚಾ ಕುಡಿ ಇದು ನಾನ್ ವೆಜ್ ತಿನ್ನೋಲ್ಲ ಅಂತ. ಅದಕ್ಕೆ ಚಾ ಚಪಾತಿ ಭಾಳ ತೊಲಗಿ ಸಾಕರ್ಗೆ ಅವ್ನಿಗೆ ಅಲ್ಪ ಜೀವ ಇದ್ದೀರಾ ಮತ್ತು. ಹಾಂ ಬಂದ ಬಿಟ್ರಿ ಬೇಗ. ಒಂದು ತಾಸು ಆತಲ್ಲ. 7:00 ಹೋಗ್ಯಾರೇನೋ. ಇಲ್ಲ 7:10 ಏನೋ ಆಗಿತ್ತು ನೋಡಿ. ಅವ್ರ ದೇವ್ರು ಅವ್ರು ಅದಾರಂತ. ಇವತ್ತು ಸೋಮವಾರ ಅಲ್ಲ. ಸಕ್ಕು ಮತ್ತು ಕೆಲಸ ಮಾಡ್ತಾರಲ್ಲ ನಮ್ಮಲ್ಲಿ ಸಕ್ಕು ಮುಸಲ್ಮ. ಒಂದು ಸ್ವಲ್ಪ ದಾಸವಾಳ ಹೂ ಕೊಡ್ರಿ ಅವ್ರಿಗೆ ದೇವ್ರಿಗೆ. ಹಾಂ ಅದು ಚಪ್ಪಲಿ ಒರೆಸ್ಕೊಡತ್ತ ನೋಡಿ. ಅವು ಹಿಂಗೆ ಇಡೋದ್ರಿ ಪಪ್ಪ. ಹಾಂ ಹಂಗೆ ಇಡೋದ್ರಿ ಅದು ನೀರ. ನೀವು ಅದೇ ಒಳಗಿಡೋದ್ರಿ ಅವು ಚಪ್ಪಲಿ.
ಈ ಕಡೆ ಒಳಗೆ ವಾಕಿಂಗ್ ಮಾಡ್ಬಾರಿ ನೀವು, ಸುಳ್ಳು ಹೊರಗೆ ಹೋಗಬೇಡ್ರಿ ಈಗ. ಪಾಪ ಎಷ್ಟೊಂದು ಸೇವೆ ಮಾಡ್ತಾ ಇದ್ದಾಳವ. ಅಭಿಮಾನಿಗಳೇ ನೋಡಿ, ಶಾಂಭವಿಗೆ ಇಡ್ಲಿ ಅದು ಇದು ಬ್ಯಾಡ ಅಂತ ಈಗ ಬಿರಿಯಾನಿ ಬೇಕಂತ ಅವಳಿಗೆ. ಅದಕ್ಕೆ ಬಿರಿಯಾನಿ ಬಿಸಿ ಮಾಡಂದ್ಲ. ಅದಕ್ಕೆ ಅವಳಿಗೆ ಬಿರಿಯಾನಿ ನಾಷ್ಟ ಕೊಡೋನೀಗ. ಮತ್ತು ಅವಳು 11 ಗಂಟೆಗೆ ಅದು ಬಿಡ್ತಾಳ ಅಂತ. ಈಗ 9 ಆಗೈತಿ. ಅದಕ್ಕೆ ನಾವು ಮನೆ ಒಳಗೆ ಭಾಳ ಶಾಂತ ವಾತಾವರಣ ಐತಿ. ಆಮೇಲೆ ಎಕ್ಸಾಮ್ಗೆ ಹೋಗುವಾಗ ನಮ್ಮ ಮನೆ ಒಳಗೆ ನಾವು ಇದೇ ರೀತಿ ಫಸ್ಟ್ ಟೈಮ್ ಅವಳು, ಈಗ ಎಲ್ಲರೂ ಮನೆಯೊಳಗೆ ಇದ್ದಾಗ ಎಕ್ಸಾಮ್ಗೆ ನಾವು ಫಸ್ಟ್ ಟೈಮ್ ಈ ರೀತಿ ಕರ್ಕೊಂಡಿದ್ದೀವಿ. ಇಲ್ಲಾಂದ್ರೆ ಪ್ರತಿ ಸಲ ನಾವು ಎಕ್ಸಾಮ್ದಾಗ ಹೇಳಿರ್ತೀವಿ ಎಕ್ಸಾಮ್ ಮುಗಿದ್ಮೇಲೆ ಬರ್ರಿ ಅಂತ. ಅಜ್ಜಿ ಹಠ ಮಾಡಂತಲೇ ನಾವು ಇದು ಮಾಡಲಿಲ್ಲ, ಕರ್ಸಿಬಿಟ್ವಿ ಅವರಿಗೆ, ಅಜ್ಜಿಗೆ. ಯಾಕಂದ್ರೆ ಸಣ್ಣ ಮಗುವಾಗಿದ್ದಾರೆ ಅವ್ರು, ಅದಕ್ಕೆ ಏನು ಮಾಡೋಕ್ಕೆ ಬರೋದಿಲ್ಲ. ಮಗುವಿಗೆ ಸಂಭಾಳಿಸ್ಬೇಕಂತ ಹೇಳಿ ಶಾಂತ ಮಾಡ್ಬೇಕಂತ ಹೋಗಿ ನೋಡಿ ಅಭಿಮಾನಿಗಳಿಗೆ ಹಿಂಗೆ ಹೂ ತೊಗೊಂಬಂದ. ಹಾಂ ಓಕೆ, ದೇವ್ರಿಗೆ ಹೂ ತೊಗೊಂಬಂದಾಳು. ಮತ್ತು ಹಾಕಕ್ಕೆ ಹೊಂಟಾಳ ನೋಡಿ ಇಲ್ಲಿ ನಮ್ಮ ದೇವ್ರಿಗೆ. ನಾವು ಒಳಗಡೆ ಅಲ್ಲಿ ಹಾಗಾಗಿ ಬಾಗಿಲ ಕಡೆ ತೊಗೊಂಡ ಬಂದ ನೋಡಿ. ಇಲ್ಲಿ ಹೂ ತೊಗೊಂಬಂದು ಹಾಕತ್ತ ನೋಡಿ ದೇವರಿಗೆ. ನೋಡಿ ಹಿಂಗೆ ಮಾಡ್ತಾ ಇದ್ದಾಳೆ ಪಾಪ. ಎಲ್ಲ ಮನೆ ಥರನ ಕೆಲಸ ಮಾಡ್ತಾಯಿದ್ದ. ಒಂದ್ಸರಿ ಫೋನ್ ಬಂದ್ ಮಾಡುವ, ಫೋನ್ ಬೇಡ ನೋಡ್ಕೋತ ಕೊಡಬೇಡ ಅಂತಲೇ ಫೋನ್ ಬಿಟ್ಟಾಳೀಗ. ಬೇಡ ಅಂತಂದಮೇಲೆ ಕೇಳಿ ಫಸ್ಟ್ ಟೈಮ್ ಇವಳು ನಮ್ಗೆ ಮಾತು ಕೇಳಿದ್ದ, ನಮ್ಮ ಕೆಲಸದವ್ರು ಮಾತು ಕೇಳಿದ್ದು ನೋಡಿ ಖುಷಿ ಆಯ್ತು ನಮಗೆ. ಇಲ್ಲಾಂದ್ರೆ ಫೋನ್ ಅಂದರೆ ಬಿಡೋದಿಲ್ಲ ಅವ್ರು. ನೋಡಿ ಮತ್ತೆ ತೊಗೊಂಬಂದು ಬಾಹುಲಿಯಾಗಿ ಹೇಳ. ಮನೆಗಳೇ ಟೈಮ್ 9 ಆಗೈತಿ. ಈಗ ನಾವು ಅವ್ರಿಗೆ ಕಳಿಸ್ಕೊಟ್ಟಿದ್ದೇವೆ ಕೆಲಸ ಮಾಡೋರಿಗೆ. ಒಬ್ರು ಹೋದ್ಲೀಗ, ಯಾಕಂದ್ರೆ ನಾವು ಬೇಗ ದೇವ್ರಿಗೆ ಹೋಗೋರ, ದೇವ್ರಿಗೆ ಸೋಮವಾರ ಐತೆ ಅನ್ನತ್ಲೆ ಕಳಿಸ್ಕೊಟ್ಟು ನಾವು ಹಂಗೆ ಅಡ್ಜಸ್ಟ್ ಮಾಡ್ಕೋತೇವೆ. ಅವರು ನಮ್ಗೆ ಅಡ್ಜಸ್ಟ್ ಮಾಡ್ಕೋತಾರೆ, ನಾವು ಅಡ್ಜಸ್ಟ್ ಮಾಡಿ. ನಿನ್ನೆ ಹೋಗೋಕೆ ಟೈಮ್ ಆಯಿತು, ನಿನ್ನೆ 11:30 ಆಯಿತು. ಎಲ್ಲ ಅಡುಗೆ ಮಾಡಿ ಎಲ್ಲ ಹೋಗೋ ಮಟ್ಟ ಅಂದ್ರೆ ಒಂದೊಂದು ಸಲ ಹಂಗೆ ಎಲ್ಲ ನಾವು ಇದು ಮಾಡ್ಕೋತೀವಿ. ನೀವು ಆದರೂ ಹಂಗೆ ಮಾಡ್ಕೊಳ್ರಿ, ಯಾಕಂದ್ರೆ ಅವ್ರದ್ದು ತಲೆ ಒಳಗೆ ಏನಿರ್ತದೆ ನಮ್ಗೆ ಗೊತ್ತಿರಲ್ಲ. ಏನೋ ಮನ್ಯಾಗ 108 ಸಮಸ್ಯೆಗಳ್ತಾವೆ. ಇಷ್ಟೆಲ್ಲ ಇದ್ದೂ ನಮಗೆ ಈ ರೀತಿ ನಾವು ಮಾಡ್ತೇವೆ. ಏನೂ ಇಲ್ಲದೆ ಇದ್ದವ್ರು ಪಾಪ, ಅವ್ರು ಬಡವ್ರು, ಅವ್ರ ವಿಚಾರಗಳು ಎಷ್ಟಿರ್ತಾವೆ ಹೇಳಿ ನೋಡೋಣ. ಅದಕ್ಕೆ ಅರ್ಥ ಮಾಡ್ಕೋರಿ, ಅಡ್ಜಸ್ಟ್ ಮಾಡ್ಕೋರಿ. ಎಷ್ಟಾಗ್ತದೆ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ರಿ. ಕೆಲಸದವ್ರಿಗೆ ಹಚ್ಚಿರಿ, ಯಾಕಂತಂದ್ರೆ ನಿಮ್ಮ ಆರೋಗ್ಯನ ನೋಡ್ಕೊಳ್ರಿ. ಮೊಮ್ಮಗಳಿಗೆ ಈಗ ಹೋಗ್ಯಾಳ ಅಂತ ಹೇಳಿ ಸ್ನಾನಕ್ಕೆ ಅಲ್ಲಿ ಮಾತಾಡ್ತಾ ಇಲ್ಲ. ಏನು ರಾತ್ರಿ ಕೊಟ್ಟಿರ್ತಾರೆ ಇಲ್ಲಿ ನೀರನ್ನು ತುಂಬಿಡೋಣ, ಈ ರೀತಿ ಇಟ್ಟುಬಿಡ್ತೇವೆ ಅವರಿಗೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಎಷ್ಟೊಂದು ಸೇವೆ ಮಾಡ್ತಾ ಇದ್ದೀವ, ಯಾವ ಜನ್ಮ ಒಳಗೆ ಏನು ಪುಣ್ಯ ಮಾಡೇನೇನೋ ನಾ ಇಷ್ಟೆಲ್ಲ ನಿನ್ನ ಕಡೆ ಸೇವೆ ಮಾಡ್ಕೊಳ್ಳೋದು ಬಂತಂತ ಹೇಳಿ ಬಂದ್ಬಿಟ್ಟು ನೋಡಿ. ಈಗ ಅಲ್ಲಿ ಇಡಾಕೊಂಡಿದ್ದಾರೆ ನೋಡಿ. ಎಷ್ಟು ಸಲ ಕೈವಸ್ತ್ರ ತೊಳಿತಾರೆ ಗೊತ್ತಿಲ್ಲ. ಬರೀ ಆ ಕೈವಸ್ತ್ರ ತೊಳೆದು ಹಾಕಿ ಅಲ್ಲಿ ಒಣಗಕ್ಕೆ ಹಾಕತ್ತಾರೆ ನೋಡಿ. ಎಷ್ಟು ಸಲ ಕೈವಸ್ತ್ರ ಬಂದಾಗಿಂದ ಅದು ತೊಳೆದು ಹಾಕೋದನ್ನು ನಮ್ಮ ಮನೆಯವ್ರು ಹಂಗೆ ಬಟ್ಟೆ ತೊಳ್ಯಾಕೆ ಭಾಳ ಇಷ್ಟ ನಮ್ಮ ಅತ್ತೆಯವ್ರಿಗೆ. ಈಗ ಅಲ್ಲಿ ತೊಳೆದು ಹಾಕ್ಯಾರ. ಮತ್ತು ದೀಪನೂ ಹಚ್ಚಿ ರೆಡಿ ಆಗೈತೆಲ್ಲ ದೇವ್ರ ಮನೆ ಮುಂದಾರ ನೋಡಿ. ಎಲ್ಲ ಒಂದ್ರು ಹಿಂಗೆ ನಮ್ಮ ಮನೆಯವರು ಹಿಂಗೆ ಸೇಮ್. ಬರ್ರಿ ಪಾಪ, ಇನ್ನೂ ಸ್ವಲ್ಪ ಅನ್ನ ತೊಗೊಂಬರ್ರಿ, ನೀರು ಕೊಡ್ಲಿ ಕುಡಿಯಾಕ. ಆರಾಮ್ ಸಾವಕಾಶ ತಿನ್ನ, ಲೈಟ್ ಸೊಪ್ಪು ಹಚ್ತೇನೆ. ಗುಡ್ ಮಾರ್ನಿಂಗ್. ಹಿಂಗೆಲ್ಲ ರೆಡಿಯಾಗಿ ನಮ್ಮ ಅತ್ತೆ ವಿಭೂತಿ ಎಲ್ಲ ಹಚ್ಕೊಂಡು ಸಾಡಿ ಎಲ್ಲ ನೀಟಾಗಿ ಉಟ್ಕೊಂಡು ಹಿಂಗೆ ಒಂದು ದೇವತೆ ಕೂತಂಗೆ ನಮ್ಮ ಮನೆ ಒಳಗೆ ಕೊಡ್ತಾರೆ ನೋಡಿ. ಮೊದಲಿಂದನೂ ಹಿಂಗೆ ಅವ್ರು ಬಂದಾಗಿಂದ ನಮ್ಮ ಮನೆ ಒಳಗೆ ಖುಷಿ ಆಗಿಬಿಟ್ಟೈತಿ. ಯಾಕಂತಂದ್ರೆ ಅವ್ರು ಹಿರಿಯರು ಬಂದಮೇಲೆ ಮನೆ ಒಳಗಿನ ವಾತಾವರಣ ಚೇಂಜ್ ಆಯ್ತು. ಮತ್ತು ಈಗ ಮಾತಾಡೋದು ಬೇಡ ಅವರಿಗೆ. ಅವ್ರು ಆರಾಮ ನೀರು ಕುಡೀಲಿ, ಬಿಸಿನೀರು ಮೊದಲು ನೀರು ಕುಡಿತಾರೆ ಅವ್ರು. ನೀರು ಕುಡಿದ ಮತ್ತು ಆಮೇಲೆ ಫಸ್ಟ್ ಅತ್ತೆ ಎದ್ದು ವಾಕಿಂಗ್ ಹೋಗಿ ಬಂದು ಜಳಕ ಮಾಡತ್ತಾರ್ರಿ. ಹಾಂ ಹೌದು. ಇದೆಲ್ಲ ನಾನು ನಿಮಗೆ ಇಡ್ಲಿ ಇಷ್ಟ ಆಗ್ತಾವಂತ ಹೇಳಿ ಇಡ್ಲಿ ಬಿಸಿ ಮಾಡಿದ್ದೀನಿ. ಮತ್ತು ಈ ರೀತಿ ಮಾಡಿದ್ವು ಅಂತಂದ್ರೆ ಬಹಳ ಸಾಫ್ಟ್ ಆಗ್ತವೆ ಇಡ್ಲಿ, ಮತ್ತು ಭಾಳ ಮಸ್ತ್ ಆಗ್ತದೆ. ಅವ್ರಿಗೆ ಹಿರಿ ಜೀವಗಳಿಗೆ ಇಡ್ಲಿ ಅಂತಂದ್ರೆ ಇಷ್ಟನ, ಮೆತ್ತಗಿರ್ತಾವ ತಿನ್ನಾಕ. ಆಮೇಲೆ ತಿಂತಾರನೂ ಅವ್ರು ಇಷ್ಟಪಟ್ಟು. ನಮ್ಮ ಅತ್ತೆಯವರು ಪಾಪ ತಿಂದ್ರೆ ನನಗೆ ಅಂತಾರೆ, ನಾ ತಿಂದೆ ನೋಡುವ, ನೀ 3 ನನಗೆ ಕೊಟ್ಟಿದ್ದಿ, 4 ಕೊಡೋಣ ಅಂತಂದ್ರೆ ಮತ್ತೆ ತೆಗೆದಿಡು, ಬೇಡ ನಂಗೆ ಸಾಕಂತ ಹೇಳಿ ಅಂತಾರೆ. ನಾ ಅವ್ರಿಗೆ 3 ಕೊಟ್ಟಿದ್ದೀನಿ, 3 ತಿಂತಾರೆ. ಅವ್ರು ನೀನು ಮೊನ್ನೆ ತಿಂದಾರ. ಇವತ್ತು ಅವರಿಗೆ ಮತ್ತು ಇಡ್ಲಿ ಮತ್ತು ಚಟ್ನಿ ಕೆಲಸದವ್ರ ಕಡೆಯಿಂದ ನಿಂತ್ಕೊಂಡು ಮಾಡ್ಕೋತಾ ಇದ್ದೀವಿ. ನಮ್ಮ ಟೈಮ್ ಕೂಡಿ ಬಂದೈತಿ. ಈಗ ಇಷ್ಟು ದಿನ ಜೀವನಂದ ನಾನು ಸಣ್ಣ ಮಾಡ್ಕೋತಿದ್ದೆ. ಎಲ್ಲ ನಾನು ಮಾಡೋದು, ನಾನು ಓಡಾಡೋದು, ನಾನೇ ಎಲ್ಲ ಮಾಡ್ತಿದ್ದೆ. ಈಗ ಟೈಮ್ ನಮ್ಮದು ಕೂಡಿ ಬಂತೀಗ. ಅವ್ರಿಗೆ ಹೇಳ್ಕೊಂಡು ಮಾಡ್ಕೊಳ್ಳೋವಂಥ ಟೈಮ್ ಬಂತು. ನನಗೆ ಮಕ್ಕಳು ಹೇಳತ್ತಿದ್ರು, ಅಮ್ಮ ಆ ಟೈಮ್ ಬರ್ತೈತಿ, ನಿನ್ನ ಕೈಯಾಗೈತಿ,
ನೀ ಮಾಡ್ಕೊಂಡು ನೀ ಮಾಡ್ಕೊಳ್ಳೋದು ಕಲ್ಕೊ ಅಮ್ಮ, ನೀ ಇದು ಮಾಡು, ನಿನ್ನ ಕೈಲೇ ಸಾಧ್ಯ ಐತೆ ಅಂತ ಹೇಳಿ. ಮೊನ್ನೆ ನಮ್ಮ ಮನೆಯವ್ರು ಅಂತ ಇದ್ದಾರೆ ನಂಗೆ, ನೀ ಹೆಂಗೆ ಕೆಲಸ ಮಾಡ್ಕೋತಿಲ್ಲ, ನನಗೆ ಕೆಲಸ ಮಾಡ್ಕೊಳಕ್ಕೆ ಆಗೋದಿಲ್ಲ, ನನಗೆ ನಾ ಕೆಲಸ ಮಾಡ್ಕೊಳ್ಳೋದಂದ್ರೆ ಆಗೋದಿಲ್ಲ, ನಾ ಕೆಲಸ ಮಾಡ್ತೀನಿ, ನಂದು ಪೆನ್ಷನ್ನು ಕಮ್ಮಿ ಐತಿ, ಪೆನ್ಷನ್ ಒಳಗೆ ನಾ ಬದುಕಬೇಕು ಅನ್ನೋ. ಏನು ಮಾಡ್ತೀರಾ ಅಭಿಮಾನಿಗಳೇ, ಹಿಂಗೆ ಅಂದ್ರೆ ಇದು ಏಕ್ದಮ್ ಹಿಂಗೆ ಜಲ್ ಅಂತದ ನೋಡಿ ಮೈ. ಯಾಕಂದ್ರೆ ಖರ್ಚು ಮಾಡಿ ಎಲ್ಲ ಮಾಡಿದವ್ರು ಅದೇವು ನಾವು. ಅವ್ರು ಮಾತಾಡಿದ ಕೂಡಲೇ ಭಾಳ ಮನ್ಸಿಗೆ ನೋವಾಗ್ಬಿಡ್ತದೆ. ಅವ್ರ ಮಾತು ತಮಾಷೆನೇ ಇರಲಿ, ಕರೆ ಅದು ನಮಗೆ ಬೇಜಾರಾಗ್ತಾವ. ಹಾಂ, ಖುಷಿಯಾಗ್ಯಾರ ನೋಡಿ. ನಮ್ಮ ಅತ್ತೆ ಇಡ್ಲಿ ಮಾಡಿದ್ದು ಏನು ಆತಾರೋ, ಇದು ನನಗೆ ಖುಷಿ ಬೇಕಾಗೈತಿ. ಖುಷಿನ ನಾನು ನೋಡೋ ಸಲುವಾಗಿ ನಾ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ನನ್ನ ಕೆಲಸದವರು ಸಹಾಯ ಮಾಡ್ತಾಯಿದ್ದಾರೆ, ಮನೆಯವರು ಮಾಡ್ತಾಯಿದ್ದಾರೆ, ನಮ್ಮ ಮಕ್ಕಳು ಮಾಡ್ತಾಯಿದ್ದಾರೆ, ನಮ್ಮ ತಂದೆಯವರು ಅದಾರ. ಎಲ್ಲ ಅವ್ರ ಕೈಯಾಗ ಕೊಟ್ಟು ಎಲ್ಲ ಕೈ ನೋಡಿ ಟಾವಿಲಲ್ಲಿ ನೋಡೋರು ಕೇಳ್ತಾರೆ, ಟಾವಿಲ್ ತೊಗೊಳ್ತಾರೆ. ಅವರು ಹೋಗ್ಯಾರ ಕೆಲಸದವರು. ಒಬ್ಬಾಕಿ ಎಲ್ಲ ಮಾಡ್ತಾಳಲ್ಲ, ಅವ್ರ ತೊಡಿ ಮೇಲೆ ಅದು ಹಾಕ್ತಾಳೆ. ಅವ್ರು ಹೋಗ್ಯಾರ, ಒಂದೊಂದಾಗಿ ಕಲಿತ ಮೇಲೆ ಅವ್ರು ಕಲಿತಾರೆ. ಹಿರಿಯರು ಅಂತಂದ್ರೆ ಭಾಳ ಶಾನೆ ಇರ್ತಾರೆ, ಅವ್ರು ಭಾಳ ತಿಳ್ಕೊಳ್ಳೋರು ಇರ್ತಾರೆ. ನಾವು ಹಿಂಗೆ ಯಾಕಂದ್ರೆ ಅವ್ರದ್ದು ಪರಿಸ್ಥಿತಿ ಹಂಗೆ ಬಂದೈತಿ. ಈಗ ನಾವು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಇರೋಣ ಅಂತ ಹೇಳಿ ನಮ್ಮ ಮನೆಗೆ ಬಂದಿದ್ದಾರೆ ಅವ್ರು. ಅದಕ್ಕೆ ಎಷ್ಟು ಆಗ್ತದೆ ನಮ್ಮ ಕೈಯಿಂದ ಮಾಡೋನು. ನಮಗೆ ತ್ರಾಸ ಆಗೋವಂಗೆ ಯಾವಾಗೂ ಅವ್ರು ಮಾಡೋದಿಲ್ಲ. ನಿಜ ಅಂತ ಹೇಳ್ಬೇಕಂದ್ರೆ ಅವ್ರಿಗೆ ತ್ರಾಸ ಆಗೋವಂಗೆ ನಾವು ಮಾಡ್ತೇವೆ ನಾವು ಅನ್ನಿಸ್ತಾ ಇದೆ ನನಗೆ. ಇಲ್ಲಿ ಇಷ್ಟಪಟ್ಟು ತಿಂತಾ ಇದ್ದಾರೆ ಪಾಪ. ತಿಂದು ಅತ್ತೆ ಚಾರಿ ಫೋಟೋವ ಕಲ್ಲು ಚೇನೆ ಗುಡ್ ತಿನ್ರಿ. ಫೋಟೋ ಬರ್ರಿ ಮಾಡಿ ಬಿಸಿನೀರು ಕೊಡೋಣಂತ ಅವ್ರಿಗೆ ಕುಡಿಯಾಕ ಭಾಳ ಹೊಟ್ಟೆ ತುಂಬಿತಂತ ನಮ್ಮ ಅತ್ತೆಯವ್ರದ್ದು ಹೇಳತ್ತಾರ ನೋಡಿ. ಜಳಕ ಮಾಡೇನಂತನೂ ಹೇಳ್ರಿ, ಕೇಳತ್ತಾರಲ್ಲಿ. ಜಳಕನೂ ಆತಂತ ಹೇಳ್ರಿ. ಮಸ್ತಿ ಮಾಡಿ ಬರೋರು ಕೊಡ್ರಿ ತುಂಬ್ತೇನೆ. ಹೂವು ಕೇಳಿ ನೋಡಿ ಸಕ್ಕು ಅಲ್ಲಿ ನಿಮ್ಮ ಕೆಲಸ ಮಾಡ್ಯಾರ, ಅವಳಿಗೂ ತೊಗೊಂಡು ಹೋದ್ಲಲ್ಲ. ಯಜಮಾನ್ರು ದೇವ್ರಿಗೆ ನಮಸ್ತೆ ಮಾಡಕ್ಕೆ ಬಂದ್ರಿ ಇಲ್ಲಿ. ಆಮೇಲೆ ವಿಭೂತಿ ಉಂಡಿ ಇದು ಚಲೋ ಅನ್ಸತೈತೆ ಅಂತ ಅವರಿಗೆ. ಇದು ನಿಜ ಹೇಳ್ಬೇಕಂದ್ರೆ ವಿಭೂತಿ ಉಂಡಿ ಇದು ಮಾಡಿದ್ದೆ, ಇದು ರೆಡಿ ಮಾಡಿ ನಾವು ಮೋಸ್ಟ್ಲಿ ಸಿದ್ಧಾರೂಢ ಮಠಾಗ ಹುಬ್ಳಿಗೆ ಹೋದಾಗ ನಮಗೆ ಎರಡೆರಡು ವಿಭೂತಿ ಉಂಡಿ ಕೊಟ್ಟಿದ್ರು. ಅಲ್ಲಿ ಮಾಡ್ತಾರೋ ಅದು ಅವಾಗ ನಮಗೆ ಕೊಟ್ಟಿದ್ದದಾವ ಇವು. ಮತ್ತು ನಮ್ಮ ಮನೆಯವ್ರಿಗೆ ಇದು ಇಷ್ಟ ಆಗೈತಿ, ಅದಕ್ಕೆ ನಮ್ಮ ಮನೆಯವ್ರು ಅಂದರು ಬೇಡ ತೊಗೊಂಬರೋದ, ಮತ್ತು ಇದು ಚಲೋ ಅದಾವು, ಇದು ವಿಭೂತಿ ಇರಲಿ ಅಂತ ಹೇಳಿ. ಹೆಂಗೆ ಯಾವ ರೀತಿ ಗಂಟೆ ಹಿಂಗೆ ಒಂದು ಲಡ್ಡು ಇರ್ತದಲ್ಲ, ಲಡ್ಡು ಥರ ಮಾಡಿದ್ದದಾವ ನೋಡ್ರಿ ಇವು. ದೇವರು ನಮ್ಮ ಮನೆಯವರು ಹಂಗೆ ಮೊದಲು ದೇವರಿಗೆ ತಿಂಡಿ ಮಾಡೋಕ್ಕಿಂತ ಮೊದಲು ಬಂದು ಭೇಟಿಯಾಗಿ ನಮಸ್ತೆ ಮಾಡಿ ಆಶೀರ್ವಾದ ತೊಗೊಂಡನ ಆಮೇಲೆ ನಾಷ್ಟ ಮಾಡಕ್ಕೆ ಬರ್ತೈತೆ. ಚಾ ಕುಡೀರಲ್ಲ, ಚಾ ಕುಡೀರಿ. ಚಾ ಕೊಡ್ತದವ ಹಾಂ, ಮರ್ತು ಬಿಡ್ತೇನೆ ಅದ ಕುಡೀರಿ. ತಿನ್ನು. ಶಾಂಭವಿ 11ಗೆ ಬಿಡ್ತಾ ಅಂತ. ಹಾಂ, 11:45. ಓಕೆ. ಈಗೆಲ್ಲ ಕರೆಕ್ಟ್ ಟೈಮ್ದಾಗ 9:00 ಅಂದ್ರೆ ನಾಷ್ಟ ಆಯ್ತು. ಈ ರೀತಿ ಮಾಡಿದ ಕೂಡಲೇ ಯಾಕ್ರಿ ಆರಾಮಿರಲ್ಲ ಹಿರಿಯರ ಮನೆಯೊಳಗೆ? ಯಾಕೆ ಗಲಾಟೆ ಮಾಡಲ್ಲ? ಯಾಕಂದ್ರೆ ಅಲ್ಲಿ ಗಲಾಟೆ ಮಾಡಲ್ಲ ಅನ್ನೋದು ಭಾಳ ಈಸಿ ಐತಿ. ಖರೆ ಯಾಕೆ ಗಲಾಟೆ ಮಾಡಲ್ಲ ಅಂತ ತಿಳ್ಕೊಳ್ಳೋರಿಗೆ ಗೊತ್ತದ, ಯಾಕೆ ಗಲಾಟೆ ಮಾಡಲ್ಲ ಅಲ್ಲಿ ಅಂತ. ಯಾಕಂದ್ರೆ ಮಾಡೋ ಸೇವೆ ಮನಸ್ಸಿಗೆ ನಾವು ಮಾಡಿದ್ವು ಅಂತಂದ್ರೆ ಅವರಿಗೆ ಇದನ್ನು ಅನ್ಸೋದನ್ನೇ ಇಲ್ಲ. ಈ ಪಾಪ ದೇವ್ರಿಗೆ ನಮಸ್ತೆ ಮಾಡ್ತಾ ಇದ್ದಾರೆ. ನಮಸ್ತೆ ಮಾಡಿ ಬರಲಿ. मत्तेला स्वेटर आणि डोक्यात आहे माझा. हां घेऊन जा. ते बांधलं ते घालून घेत नाही. आम्हीच मुलाला घातल्यावर घालायचं. तिथं आहे हां तिथंच जा. कॉमेडी ಮಾಡತ್ತಾರ ಅಜ್ಜಿ ಮತ್ತು ಸೇವೆ ಮಾಡತ್ತಾರ. ಇದೇ ಸೇವೆ ನೋಡಿ. ಅವಳು ಬೇಗ ಹೋಗಿದ್ದಾಳ, ಮತ್ತು ಇವಳಿಗೆ ಹೇಳಿದೆ ಹಾಕೋಗಂತ ನಾತ್ಲೆ ಹಾಕೋ ಪಾಪ ಹಾಕತ್ತಾಳ. ನೆನಪು ಮಾಡಿ ಕೊಟ್ಟಿರ್ತೀನಿ ನಾನು, ಯಾಕಂದ್ರೆ ನಾವು ನೆನಪು ಮಾಡಿಕೊಡ್ಬೇಕು. ಅಭಿಮಾನಿಗಳೇ, ನಮ್ಮ ಪಪ್ಪಾರ್ದು ಪ್ಲೇಟ್ ರೆಡಿ ಐತಿ. ಅವ್ರು ಇಡ್ಲಿ ಮೊದಲಿಂದ ತಿಂತಾರೆ, ಇಷ್ಟ ಆಗ್ತೈತೆ ಅವರಿಗೆ. ಅದಕ್ಕೆ ಇಡ್ಲಿ ಕೊಡೋನು ನಾಷ್ಟಾಗ. ಅಜ್ಜಿಗೂ ಇಡ್ಲಿನೂ ಕೊಟ್ಟು ಮತ್ತು ಪಪ್ಪಾಗೂ ಇಡ್ಲಿ ಕೊಟ್ಟೈತಿ. ಈಗ ಆರಾಮ ಇಷ್ಟ ಆಗಲ್ಲ, ಅದಕ್ಕೆ ಅವರಿಗೆ ಮುಂಡಿ ಸಾರು ಇಂಥವೆಲ್ಲ ಸಾರುಗಳೆಲ್ಲ ಇಷ್ಟಪಟ್ಟು ತಿಂತಾರೆ ಅವ್ರೆ. ಅವ್ರಿಗೆ ಕೊಡೋನು ತಿನ್ನಲಿ ಅವ್ರೆ. ಅಷ್ಟೊಂದು ವಾತಾವರಣ ಚೇಂಜ್ ಆಗಿಬಿಟ್ಟೈತಿ. ಯಾರ್ಯಾರಿಗೆ ಏನೇನು ಬೇಕಂತ ನಾವು ಕೊಟ್ಟು ಬಿಡ್ತೇವೆ.
ಅಜ್ಜಿಗೆ ಬೆಳಿಗ್ಗೆ ಎದ್ದ ಕೂಡಲೇ ಇಡ್ಲಿ ಕೊಟ್ಟು ಅಜ್ಜಿ ಖುಷಿಲೇ ತಿಂದರು. ಪಪ್ಪಾಗೂ ಇಡ್ಲಿ ಕೊಟ್ಟು ಪಪ್ಪಾನು ಇಷ್ಟಪಟ್ಟು ತಿನ್ನತ್ತಾರ. ಮನೆಯವರಿಗೆ ಮುಂಡಿ ಸಾರು ಚಪಾತಿ ಕೊಟ್ಟು ಅವರು ಇಷ್ಟಪಟ್ಟು ತಿನ್ನತ್ತಾರ. ಅದಕ್ಕೆ ಕೆಲಸದವ್ರಿಗೆ ಎಷ್ಟಾಗ್ತದ ಅಡ್ಜಸ್ಟ್ ಮಾಡ್ಕೊಂಡಿರಿ. ನಿಮ್ಮ ಟೈಮ್ದಾಗ ಬರ್ತಾರ ಅವ್ರು. ಎಲ್ಲರೂ ಕೆಲಸದವ್ರು ಹಂಗಿರಲ್ಲ. ನಿಮ್ಮ ಆರೋಗ್ಯನೂ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಐತಿ. ನೀವು ಮನೆ ಒಳಗಿಲ್ಲ ಆದರೆ ಏನು ನಡೀತದ, ಯಾರಿಲ್ಲ ಆದ್ರೂ ನಡೀತಾರೆ. ಕೆಲಸದವ್ರು ಹಚ್ಕೊಂಡು ಅವ್ರು ಮಾಡ್ಕೋತಾರೆ. ಖರೆ ನೀವು ನಿಮ್ಮ ಆರೋಗ್ಯ ನೋಡ್ಕೊರಿ. ಮೊದಲು ಎಷ್ಟಾಗ್ತದ ಅಷ್ಟು ಆರೋಗ್ಯ ಕಡೆ ಕಾಳಜಿ ಮಾಡ್ಕೊರಿ. ಮತ್ತು ಮಾಡಿರಿ. ಇಲ್ಲ ಕೆಲಸದವ್ರು ಮಾಡಲ್ಲ ಸರಿಯಾಗಿ, ಅವ್ರ ಹಂಗೆ ಮಾಡ್ತಾರೆ, ನಾವು ಎಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋದು, ಅವರಿಗೆ ಮಾಡ್ಕೊಂಡು ಸಾಕಾಗೈತೆ ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರ ಬುದ್ಧಿನ ಅಷ್ಟಿರ್ತದೆ. ಅದಕ್ಕೆ ನಾವು ಅದು ಅನ್ಕೊಂಡು ಇಲ್ಲಿವರೆಗೂ ಇಷ್ಟು ವರ್ಷ ಕೆಲಸದವ್ರು ಇಲ್ಲ ತೆಗೆದು ಸರಿ ನಮಗೆ ಕೆಲಸದವ್ರು ಬೇಕಾ ಅಂತ ನಮ್ಗೆ ಗೊತ್ತಾಗೈತಿ. ಪ್ರತಿಯೊಂದು ಎಲ್ಲ ಕೈಯಾಗಿ ಮಾಡೋದಿರ್ತದಲ್ಲ, ಅದು ನಮ್ಗೆ ಎಷ್ಟು ಓಡಾಡ್ತೀವಿ ಎಷ್ಟು ಮಾಡ್ತೀವಿ ಅಂತ ನಮಗೆ ಗೊತ್ತೈತೆ. ಅತ್ತೆ ಒಳಗೆ ಬರ್ರಿ, ಒಳಗೆ ಬರ್ರಿ, ಒಳಗೆ ಬರ್ರಿ. ಅವ್ರು ಹಾಕೊಳ್ಳೋದಿಲ್ಲ ಮೊದಲಿಂದ. ಸ್ವೆಟ್ರ್ ಕಟ್ಕೋ ತಲೆ ಕಟ್ಕೋ ಅಂದ್ರೆ ಆಗೋದಿಲ್ಲ ಅವರಿಗೆ. ಅದಕ್ಕೆ ಇಲ್ಲೇ ವಾಕಿಂಗ್ ಒಳಗಡೆ ಮಾಡಂತ ಇದ್ದೀನಿ ಅವರಿಗೆ. ಅತ್ತೆ ಇಲ್ಲಿ ಒಳಗೆ ಮಾಡ್ರಿ ವಾಕಿಂಗ್. ಕಾಲ ಚಪ್ಪಲ್ ಹಾಕೋರಿ, ಗಪ್ರಿ. ಇದು ತಗೋರಿ, ಇದು ಹಾಕೋರಿ. ಅದ ಇಲ್ಲಿ ಹಿಡ್ಕೋರಿ, ಇಲ್ಲಿ ಹಿಡ್ಕೋರಿ ಹಿಂಗ. ಮತ್ತೆ ಹಾಕೋರಿ. ಕೂತಾರ ನೋಡಿ ಅತ್ತೆ. ಹೋಗಿ ಎಷ್ಟು ಹೇಳತ್ತೇವ್ರಿಗೆ ಕಣ್ಣಿ ಕೈ ಹಚ್ಬೇಡ, ಇದು ಮಾಡಬೇಡ ಅಂದ್ರು ಕೇಳಾಕ ತಯಾರೇನಿಲ್ಲ. ನಾವು ಈ ಕಡೆ ಒಳಗಿದ್ದಾಗ ಬಟ್ಟೆ ತಗೊಳ್ಳೋದು, ಕಣ್ಣಿಗೆ ತಿಕ್ಕೊಳ್ಳೋದು, ಕಣ್ಣಿಗೆ ಒರೆಸ್ಕೋತಿರೋದು ಹಿಂಗೆ ಮಾಡತ್ತಾರ ಅವ್ರು. ಎಷ್ಟ ಅದನ್ನ ನೋಡ್ಕೋತಿದ್ರು ಸಹಿತ ನಮ್ಗೆ ಗೊತ್ತಿಲ್ಲದೆ ಮಾಡಿರ್ತಾರ. ನಾವು ಹಚ್ಚಾಕ ಕೊಡೋದಿಲ್ಲ ಅವರಿಗೆ. ಹಚ್ಚಿದ್ರೆ ಸಹಿತ ಬಂದು ನೋಡಿ ಪಟ್ನ ಕೈ ಹಚ್ಚಬೇಡ್ರಿ ಅಂತ ಹೇಳ್ತೇವಿ. ಆ ಗುಳುಗುಳು ಮಾಡ್ತದ. ಖರೆ ಏನು ಮಾಡೋದು, ಈ ಕಣ್ಣು ಕಡೆ ಗುಳುಗುಳು ಮಾಡ್ತೈತಿ, ಕೆರೆಸ್ತೈತಿ ಅಂತ ನಾವು ಕಣ್ಣಿಗೆ ಕೈ ಹಚ್ಚಿದ್ವು ಅಂದ್ರೆ ಮತ್ತೊಂದು ಸ್ವಲ್ಪ ನೋವಾಗಿ ಕಣ್ಣು ಮತ್ತೊಂದು ಸ್ವಲ್ಪ ಕೆಂಪಾಗ್ತೈತಿ. ಮತ್ತು ನನ್ನ ಕಣ್ಣು ಕೆಂಪಾಗತೈತಿ, ನನ್ನ ಕೆಂಪು ಆಗತೈತಿ. ಸಣ್ಣ ಮಗು ಮಾಡ್ತಾರಲ್ಲ, ಆ ಮಗುವಿನಂಗೆ ಮಾಡತ್ತಾರ ಅವ್ರು. ಚಲೋ ಇದ್ದದ ಕಣ್ಣು ಕೈ ಹಚ್ಕೊಳ್ಳೋದು, ನೋವು ಮಾಡ್ಕೊಳ್ಳೋದು, ಮತ್ತು ನಮಗೆ ಹೇಳಕ್ಕೆ ಬರೋದು ನನ್ನ ಕಣ್ಣು ಆಗೈತಿ, ನನ್ನ ಕಣ್ಣು ಆಗೈತಿ ಅಂತ ಹೇಳಿ ಹಂಗೆ ಮಾಡ್ತಾ ಇದ್ದಾರೆ. ನೋಡ್ಲಿಲ್ಲಾಗಿತ್ತಂದ್ರೆ ಏನಾದರೂ ಮಾಡ್ಕೊಂಡು ಕೊಡ್ತಾರೆ. ಇಲ್ಲೇ ಮನ್ಯಾಗ ವಾಕಿಂಗ್ ಮಾಡ್ಯಾರ ಅಂತಲೇ ಇಲ್ಲಿಂದ ಇಲ್ಲಿ ತಿರುಗಾಡತ್ತಾರ ನೋಡಿ. ಕಾಲಾಗೂ ಚಪ್ಪಲ್ ಹಾಕೊಂಡಾರ, ಸ್ವೆಟ್ರು ಹಾಕೊಂಡಾರ, ತಲೆಗೂ ಕಟ್ಕೊಂಡಾರ, ಆರಾಮ್ ವಾಕಿಂಗ್ ಮಾಡತ್ತಾರ. ಮಾಡಿದೀನಿ. ಹೊಟ್ಟಿ ತೊಗೊಂಡ ಹೊಟ್ಟಿ ತೊಗೊಂಡ್ ನಾಷ್ಟ ಮಾಡ್ಸ್ಯಾರ, ನನಗೂ ಮಾಡ್ಸ್ಯಾರ, ಮಾವಗೂ ಮಾಡ್ಸ್ಯಾರ. ಓಕೆ ಅಭಿಮಾನಿಗಳೇ, ನಮ್ಮ ಮನೆಯವ್ರಿಗೆ ಏನು ತಗೊಂಬಂದ್ರು ನೋಡಿ. ಮೊನ್ನೆ ಹೇಳಿದ್ರಿ ನಿಮಗೆ ಅವ್ರ ಎಷ್ಟು ಚಿಕ್ಕ ಆಗೈತ್ರಿ ಹೇಳ್ರಿ. ಬಸವಂತ ಅಂಕಲ್ ಅವರು ಬರುವಾಗ ಈ ಜಾಕೆಟ್ ಹಾಕೊಂಡಿದ್ರು, ಹುಷಾರಿಲ್ಲ ಅಂತ ಆರಾಮಿಲ್ಲ ಅಂತ ಹೇಳಿ ಚಳಿ ನಡಕ್ತಾ ಬಂದಿದ್ರು. ಆಮೇಲೆ ಈ ಜಾಕೆಟ್ ಅನ್ನ ಅವ್ರ ಅಳಿಯ ವಿಶ್ವನಾಥ್ ಅವರು ಬೆಂಗಳೂರಿಂದ ಪ್ರೀತಿಯಿಂದ ಅವ್ರು ಕೊಟ್ಟರು, ಮಾವರು ಕೊಟ್ಟರ ಅಂತ. ಅವ್ರು ಬಹಳ ಪ್ರೀತಿಯಿಂದ ಜೋಪಾನ ಮಾಡ್ಕೊಂಡಿದ್ದಾರೆ. ಅದನ್ನ ಸ್ವಚ್ಛ ಇಟ್ಕೊಂಡಿಲ್ಲ ಅವರು. 1 ವರ್ಷ ಆಯ್ತು ಅವರು ಕ್ಲೀನ್ ಮಾಡಿಲ್ಲ, ಸ್ವಚ್ಛ ಮಾಡಿಲ್ಲ, ತೊಳೆದೇ ಇಲ್ಲ. ಹಂಗೆ ವಾಸನೆ ಗಬ್ಬು ಹೊಡಿತಾ ಇತ್ತು. ಸೊ ಅದಕ್ಕೆ ನಾನು ಅದನ್ನ ತಗೊಂಡು ನಿರ್ಮಾದಲ್ಲಿ ಅದರಲ್ಲಿ ಡೆಟಾಲ್ ಹಾಕಿ 2 ದಿವಸ ಇಟ್ಟಿದ್ದೆ ನೆನ್ಲಿಕ್ಕೆ. 2 ದಿವಸ ಇಟ್ಟು ಆಮೇಲೆ ಸ್ವಚ್ಛ ಹಂಗೆ ನಾನು ತೊಳೆದು ಹಾಕಿದ್ದೇನೆ. ತೊಳೆದು ಹಾಕಿ ಹೆಂಗ್ ಚಕ ಹೊಡಿತಾ ಇದೆ. ಸೊ ಇದೇ ರೀತಿ ಇನ್ನು ಮುಂದೆ ಕೂಡ ಅವರು ರಾಯಭಾಗದಲ್ಲಿ ಹೋದ್ರು ಕೂಡ ಇದೇ ರೀತಿ ಸ್ವಚ್ಛ ತೊಳ್ಕೊಂಡು ಆಮೇಲೆ ಬಿಸಿ ಪೆಟ್ಟಿಗೆಯಿಂದ ಇಸ್ತ್ರಿ ಮಾಡ್ಕೊಂಡು ಆರಾಮಾಗಿ ನೀಟಾಗಿ ಹಾಕೊಂಡು ಚೆನ್ನಾಗಿ ಮೆನ್ಸಿಂಗ್ ಅಂತಂದ್ರೆ ಹೆಂಗಂತಂದ್ರೆ ಗೊತ್ತದವ್ರಿಗೆ ಸುರೇಶ್ ಅವರ ಮಾವನ ಜೊತೆ ಕಾಣಿಸ್ಕೊಳ್ಳಿ ಇವ್ರು ಯಾರಕ್ಕೆ ಅಂತ ಕೇಳಿದ್ರೆ ಸುರೇಶ್ ಮಾವನ ಜೊತೆ ಕಾಣ್ತಾರೆ ನೋಡ್ರಿ ಅದು ಅನ್ಬೇಕು ಯಾರಾದ್ರು. ನೋಡಿ ಅಭಿಮಾನಿಗಳೇ ಹೇಳ್ತಾ ಇದಾರೆ, ನೀವು ಲಕ್ಷ ಕೊಡ್ರಿ ಆ ಕಡೆ ಬಂದ್ಮೇಲೆ. ಗಬ್ರಿ ಶಾರ್ಟ್ಸ್ ತಗೋತೇನೆ. ಏನಾಗ್ತೈತಿ, ಕೈ ಹಿಂಗ್ ಸಾವಕಾಶ ಮಾಡ್ತಾರಲ್ಲ ಅವಾಗ ಇದು ಹಿಂದ ದಪ್ಪಾಗತ್ತಾರ ಬಾಡಿ, ಇದನ್ನಾಗತೈತಿ ಮ್ಯಾಲಿನ ಪಾರ್ಟ್ ದಪ್ಪಾಗತೈತಿ. ಒಂದ್ ಕೈ ಹಿಂಗ್, ಒಂದ್ ಕೈ ಹಿಂಗ್ರಿ, ಒಂದ್ ಕೈ ಪಪ್ಪಾನು ವಾಕಿಂಗ್ ನಡ್ಸ್ಯಾರ. ಅಜ್ಜಿನೂ ನಿದ್ದೆ ಬರೋ ಟೈಮ್ ಆಗೈತಿ, ಈಗ ನಿದ್ದೆ ಬಂದೈತಿ. ಈಗ 10 ಆಗೈತಿ. ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತ ನಾವು ಮಾಡಿದೆ. ಇನ್ನೂ ಸ್ವಲ್ಪ ವಾಕಿಂಗ್ ಮಾಡಲಿ. ಒಂದು ಇಡ್ಲಿ ತಿಂದಾರ, ಅದೇ ಇಡ್ಲಿ ಡೈಜೆಷನ್ ಆಗಲಿ ಅಂತ ಹೇಳಿ ತಿಂದ ತಕ್ಷಣ ಮಲ್ಕೊಳ್ಳೋದು ಬೇಡ ಅಂತ ಹೇಳಿ ಯಜಮಾನ್ರಿ ಇಲ್ಲಿ ಕೆಲಸ ನಡೆಸಿದಾರೆ ನೋಡಿ. ಏನೋ ಅವ್ರವರು ಮಾಡ್ಕೋತ ಕೂತಿರ್ತಾರ. ನಮ್ಮ ಅತ್ತೆ ಕೇಳತ್ತಾರೋ, ನಿಂಗೆ ಆಫೀಸದ ಕೆಲಸ ಕೊಟ್ಟಾರೇನಂತ. ಈಗೇನೋ ಸ್ವಲ್ಪ ದಿನ ಆದ್ಮೇಲೆ ಕೇಳ್ತಾರ, ನಿಂಗೆ ಆಫೀಸದ ಪಗಾರನು ಕೊಡತಾರೇನಂತ. ಮಾತಾಡೋದು ಹಿರಿ ಜೀವಗಳು ಎಷ್ಟು ಖುಷಿ ಪಡ್ತಾ ಇದ್ದಾರೆ ನೋಡಿ. ಎಷ್ಟು ಯಾವ ರೀತಿ ಮಾಡ್ತಾ ಇದ್ದಾಳೆ. ನಮ್ಮ ಪಪ್ಪ ನೆನ್ನೆ ಅಂತ ಅಂದರು, ನಮ್ಮ ಮನೆಯವ್ರು ಅಂದರು, ಒಂದಿನ ಆದರೂ ನಿಮ್ಮ ಮಗಳು ಅಡುಗೆ ಮಾಡಿದ್ದ ಚಲೋ ಮಾಡ್ತಾ ಏನಿಲ್ಲ, ಒಂದಿನ ಆದರೂ ಹೇಳ್ರಿಲ್ಲ ನಿಮ್ಮ ಮಗಳಿಗೆ ಅಂತಂದರು. ನಮ್ಮ ಪಪ್ಪ ಅಂದರು ಅವಾಗ ಹೇಳಂತಲೇ,
ಅಡ್ಗೆ ಅಷ್ಟ ಅಲ್ಲ ಯೂಟ್ಯೂಬ್ ಚಾನಲ್ಲು ಅವಳು ಚಲೋ ಮಾಡ್ತಾಳೆ. ಯೂಟ್ಯೂಬ್ ಚಾನಲ್ಲು ಎಲ್ಲ ನಡ್ಸ್ಕೊಂಡು ಹೊಂಟಿದಾಳೆ. ಅದು ಎಷ್ಟು ಚಲೋ ಮಾಡ್ತಾಳೆ, ಎಲ್ಲ ಈಗ ಇಷ್ಟೆಲ್ಲ ಕೆಲಸ ನೋಡ್ತಾ ಇದ್ದೀನಿ ಬಂದಾಗಿಂದ, ಇಷ್ಟು ಕೆಲಸ ಒಳಗೆ ಮತ್ತು ಅದು ಚಾನಲ್ಲು ನಡ್ಸ್ಕೊಂಡು ಹೊಂಟಾಳಲ್ಲ ಅಂತ ಹೇಳಿದರು. ಖುಷಿ ಆಯಿತು. ಯಾಕಂದರೆ ಹಿರಿಯರು ಅಂತಂದ್ರೆ ಎಲ್ಲ ಕಡೆ ಲಕ್ಷ್ಯ ಇರ್ತದೆ, ಯಾರು ಏನು ಮಾಡ್ತಾ ಇದ್ದಾರೆ ಏನಿಲ್ಲ. ನಿಜವಾಗ್ಲೂ ನಮ್ಮ ಮನೆ ಒಳಗೆ ಅವ್ರ ಖುಷಿಯಿಂದ ಮತ್ತು ಆರಾಮಾಗಿ ಶಾಂತಿಯಿಂದ ತೃಪ್ತಿಯಿಂದ ಅದಾರ ಅವ್ರು. ಖುಷಿ ಆಗ್ತಾ ಇದೆ ನನಗೂ. ಗೊತ್ತಿಲ್ಲ ನೋಡಿ ಯಜಮಾನ್ರೆ ಶಾಂಭವಿ ಕರ್ಕೊಂಡು ಹೋಗೋರಿದ್ದೀರಲ್ಲ. ಮನೆಯಲ್ಲಿ ನಾನು ತಿಂಡಿ ಮಾಡೋದಂತ ಈಗ ಇಲ್ಲಿ ಇಡ್ಲಿ ಏನಿದೆಯಲ್ಲ ಇದ್ರ ನೆನೆಸಿ ಇಡ್ಲಿ ಬಿಸಿ ಮಾಡಿದ್ದೀನಿ ಅಪ್ಪು ಸಲುವಾಗಿ. ಅಪ್ಪು ಫೋನ್ ಮಾಡಿದ್ದೇನೆ ಬರತಾನಂತ ಕೆಳಗಡೆ. ಅಜ್ಜಿ ಸ್ವಲ್ಪ ಭೇಟಿಯಾಗಿ ಅವ್ನು ಭೇಟಿಯಾಗಿ ಹೋಗಿ ಔಷಧಿ ಹಾಕೊಳ್ಳಿ ಕನ್ನಾಗಂತ ಹೇಳಿ ಕೊಡಿಸಿದ್ದೇನೆ ಅಜ್ಜಿಗೆ. ಆದರೂ ಅಜ್ಜಿ ಕೂತಲ್ಲೇ ಅಲ್ಲೇ ನಿದ್ದೆ ಚಾಲು ಮಾಡ್ಯಾರ, ಮಲ್ಕೊಳಕ್ಕೆ ಚಾಲು ಮಾಡ್ಯಾರ ಅವ್ರೀಗ. ಇನ್ನೊಂದು ಸ್ವಲ್ಪ ಹೊತ್ತು ಕೂಡಲಿ ಆಮೇಲೆ ಔಷಧಿ ಹಾಕಿಬಿಡೋನು. ಯಾಕಂದ್ರೆ ಭಾಳ ಹೊತ್ತು ಪಾಪ ಮಲ್ಕೊಳ್ಳಲ್ಲ ಅವ್ರೆ. ಮತ್ತು ನನಗೆ ಅನ್ನ ಐತಿಲ್ಲಿ, ಅನ್ನ ತಿಂತೇನೆ ನಾನು. ನಿಮ್ಗೆ ಗೊತ್ತದ ನಾ ಅನ್ನದಕ್ಕೆ ಅದೇನಂತ ಹೇಳಿ ಅದಕ್ಕೆ ಅನ್ನ ತಿನ್ನೋನು. ಮನೆಗಳೇ ನಾನು ತಿಂಡಿ ನೋಡಿ ಮೊಸರು ತೊಗೊಂಡಿದ್ದೀನಿ, ಮತ್ತು ಇದು ನನಗೆ ಬಿರಿಯಾನಿ ಮಾಡಿದ್ದೀನಿ ತೊಗೊಂಡಿದ್ದೀನಿ ನಾನು. ನಮಗೆ ಮೊದಲು ನಾವು ಆರೋಗ್ಯದ ನಮ್ಮನ್ನು ನೋಡ್ಬೇಕು, ಇಂಪಾರ್ಟೆಂಟ್ ಅದ ಆರೋಗ್ಯ. ಒಬ್ಬರು ನಾನ್ ವೆಜ್ನು ತಿನ್ನಲ್ಲ. ಪಾಪ ಮಳೆ ಬರ್ತಾ ಇದೀರಿ ಹೊರಗೆ, ನಾನ್ ವೆಜ್ ತಿನ್ನಲ್ಲ ಒಬ್ಬೊಬ್ರು ತಿಂತಾರೆ. ಅದಕ್ಕೆ ನಾವು ನಮಗೆ ಹೆಂಗಾಗ್ತದೆ, ನಮಗೆ ಸೂಟ್ ಆಗ್ತದೆ ನಾವು ತಿಂತೀವಿ. ಯಾಕಂದ್ರೆ ನಮ್ಮ ಆರೋಗ್ಯಕ್ಕೆ ನಮಗಂತೂ ನನ್ನ ಹೆಲ್ತಿಗಂತೂ ಪ್ರೋಟೀನ್ ಬೇಕು. ಮತ್ತು ಭಾಳಷ್ಟು ನನಗೆ ತರಕಾರಿಗಳು ಅದು ಇದು ನಡೆಯಲ್ಲ. ನನ್ನ ಆರೋಗ್ಯಕ್ಕೆ ನಾನು ಇದು ಮಾಡಿಕೊಂಡು ನಾ ಇಷ್ಟು ಹೆಲ್ದಿಯಾಗಿರಾಕ. ಮತ್ತು ನೀವೆಲ್ಲ ಅಂತ ಇದ್ದೀರಾ ಸ್ಕಿನ್ ಎಲ್ಲ ಗ್ಲೋ ಬರ್ತಾಯಿದೆ ಅಂತ ಹೇಳಿ. ಯಾಕಂದ್ರೆ ನನ್ನ ಆರೋಗ್ಯಕ್ಕೆ ನಾನೇ ಇದು ಮಾಡ್ಕೊಂಡಿದ್ದೀನಿ. ನನಗೆ ಭಾಳಷ್ಟು ಐಟಮ್ಸ್ಗಳು ಆಗೋದಿಲ್ಲ ತಿನ್ನುವಾಗ. ಅದನ್ನ ಭಾಳಷ್ಟು ನನ್ನ ಜೀವನ ಒಳಗೆ ಅನುಭವಿಸಿದ್ದೀನಿ. ನಾ ಭಾಳ ಆರಾಮವಾಗಿ ಇರ್ತಿರ್ಲಿಲ್ಲ. ನನಗೆ ಮನೆಯವ್ರಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ಅದು ಇದು ಮಾಡೋದು ಭಾಳ ಆಗೈತಿ ಮೊದಲು. ಈಗ ನೋಡಿದ್ರೆ ಇಷ್ಟು ಸ್ಟ್ರಾಂಗ್ ಆಗಿಬಿಟ್ಟೆ ನೋಡಿ. ನಾ ಎಲ್ಲ ನಮ್ಮ ಆರೋಗ್ಯಕ್ಕೆ ನಾವು ಡಾಕ್ಟರ್ ಆಗಬೇಕಂತ, ಎಷ್ಟು ಆಗ್ತದೆ ನಮ್ಮ ಕೈಯಿಂದ ನಾವು ನಮಗೇನಾಗಲ್ಲ ನೋಡ್ಕೋಬೇಕಂತ ಪಾಪ ಹೇಳಿದವರಿಗೆ. ಮತ್ತು ಹಿಂದೆ ಹೋಗ್ತಾ ಇದ್ದಾರೆ, ಹೋಗಿ ಬರಲಿ. ನಾನು ಕಣ್ಣಾಗ ಔಷಧಿ ಹಾಕ್ತೇನೆ ಈಗ. ನಂದು ನಾಷ್ಟ ಆಯ್ತು, ಇನ್ನೊಂದು ಸ್ವಲ್ಪ ಐತಿಲ್ಲಿ. ಮತ್ತು ಮಲ್ಕೊಳತ್ತಾರ ಕೂತಲ್ಲೇ. ಟೈಮ್ ಆಗೈತಿ, ಈಗ ಸಮೂದು ರೆಡಿ ಮಾಡಿಸ್ಬೇಕು ಅವಳು ಕಳಿಸ್ಕೊಡೋಣ. ಇವ್ರು ಮಲ್ಕೋತಾರೆ, ಕೂತು ಮಲ್ಕೊಳತ್ತಾರ. ಖರೇ ನಿದ್ದೆ ಬರ್ತೈತೆ. ನೀನು ನೋಡಿದೆ ನನ್ನ ಆತಾರು ಹಿರಿಯರು ಎಷ್ಟು ತಲೆ ಓಡಿಸ್ತಾರೋ, ಎಷ್ಟು ಚೆನ್ನಾಗಿ ಇರ್ತಾರೆ ಅಂತಂದ್ರೆ, ಈಗ ಮಲ್ಕೊಂಡಿದ್ದ ತಕ್ಷಣ ಈಗ ಇಲ್ಲ ಹೋಗಿದ ತಕ್ಷಣ ನಿದ್ದೆ ಬರ್ತೈತೆ. ಹಂಗೆ ಹೊರ್ಕಿ ಹೊಡಿತಾರೆ ಜೋರ್ಲೆ. ಖರೆ ನಿದ್ದೆ ಬರ್ತೈತೆ ನಾನು ಅಂತಾರೆ ಅವ್ರು. ಅವ್ರಿಗೇನು ನಿದ್ದೆ ಹತ್ತಿದೆ ಅಂತ ಗೊತ್ತಾಗೋದಿಲ್ಲೋ ಏನೇನೇನು. ನನಗಂತೂ ಅಜೀಬಾಗೈತೆ ಇಷ್ಟೆಲ್ಲ ನಿದ್ದೆ. ನಾ ಅವ್ರು ನಿದ್ದೆ ಮಾಡೋದು ನೋಡತ್ತೇನೆ ದಿನಾಲು. ಮತ್ತು ಅವ್ರು ಏನಂತಾರೆ, ನಂಗೆ ನಿದ್ದೆನ ಹತ್ತೋದಿಲ್ಲ ಅಂತಾರೆ. ಹಿರಿಯರು ಹಿಂಗೆ ಯಾಕೆ ಮಾಡ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ. ನಾ ಫಸ್ಟ್ ಟೈಮ್ ಅವರಿಗೆಲ್ಲ ಇನ್ನು ಮನೆಯಾಗ ಅವ್ರು ನೋಡ್ಕೊಳತ್ತೀನಿ. ನಾ ಭಾಳ ಜನ ಹಿಂಗೆ ಅಂದಿದ್ದು ಕೇಳಿಸ್ಕೊಂಡೇನಿ. ನಿದ್ದೆ ಬರೋದಿಲ್ಲ ನೋಡಿದ್ರೆ ಗೊರ್ಕಿ ಹೊಡಿತಿರ್ತಾರೆ, ಜೋರ್ಲೆ ನಿದ್ದೆ ಮಾಡ್ತಿರ್ತಾರೆ. ಖರೆ ನಂಗೆ ನಿದ್ದೆ ಬರ್ವತ್ತ ಅಂತ ಅಂತಿರ್ತಾರೆ. ಏನು ಗೊತ್ತಿಲ್ಲ ನೋಡೋಣ ಆಮೇಲೆ. ಯಾಕಂದ್ರೆ ನನಗೂ ವಯಸ್ಸಾದ್ಮೇಲೆ ನಂದು ಅದ ಕತೆ ಇದೆ ಅನ್ನಿಸ್ತದೆ. ಯಾಕೆ ಮಲಿಸ್ತೀನಿ ನೋಡೋ ತನಕ ಹೆಂಗೆ ಗೊರ್ಕಿ ಹೊಡಿತಿರ್ತಾರೆ ನೋಡ್ರಿ. ನಾ ಭಾಳಷ್ಟು ವಿಡಿಯೋಗಳು ತೋರಿಸೇನಿ ನಿಮಗೆ. ಟೈಮ್ ಆಗೈತಿ ಎದ್ದು ಬಿಡ್ಲ. ಯಾಕಂದ್ರೆ ಬಟ್ಟೆ ಹಾಕೋರ್ ಮಯ್ಯ ಟೈಮ್ ಆಗೈತೆ ಅಂತ ಶಾಂಭವಿ ಕೊಡಿ. ಸ್ಕಿನ್ ರೆಡಿ ಮಾಡ್ಕೊಂಡಲ್ಲ ಇಲ್ಲಿ ಮಲ್ಕೊಳಕ್ಕೆ. ಅವರು ಮಲ್ಕೊಳ್ಳೋರು ಅನಿಸ್ತೈತಿ. ಶಾಂಭವಿ ಮಠ ಕೂತಾರೇನು. ಮತ್ತು ಹಾಸಿಗೆ ರೆಡಿ ಆಗೈತಿ. ಈಗ ಆರಾಮ ಒಂದು ರೂಮ್ ಆಗೈತಿ. ಅದು ಕಿಟಕಿನೂ ಹಾಕ್ಬೇಕು ನೋಡಿ, ಬಿಚ್ಚೈತಿ. ಅವ್ರ ಬಟ್ಟೆ ಇಟ್ಕೊಳಕ್ಕೆ ಇಲ್ಲೂ ಜಾಗ ಆಗೈತಿ. ಇಲ್ಲಿ ಈ ರೀತಿ ಮಲ್ಕೊಂಡಾರ. ಮತ್ತು ಅಂತಾರೆ ನಿದ್ದೆ ಹತ್ತೈತೇನೆ ಇಲ್ಲಿ ಗೊತ್ತಿಲ್ಲ, ಸುಮ್ಮನೆ ನೋಡಿ ಬರ್ತೇನೆ ಅಂತ ಮಲ್ಕೊಂಡು. ಪಪ್ಪ ಸಮೂಹ ಬಾಯ್ ಮಾಡಕ್ಕೆ ಕೂತಾರೆ ಇಲ್ಲಿ. ಅಜ್ಜಿದು ಜೋರು ನಿದ್ದೆ ನಡ್ದೈತಿ. ನನಗೆ ತಿಂಡಿ ಮಾಡ್ಬೇಕು ಕೂತಾನೆ ಇಲ್ಲಿ. ಅವಂದು ಇಡ್ಲಿ ಫೇವ್ರೇಟ್ ಐತಿ. ಚಟ್ನಿ ಹಾಕೋಲ್ಲ ಅದ್ರಾಗ. ನೀರಿನ ಬಾಟಲ್ ಬೇಕಾ? ಬಾಯ್ ಮಾಡತ್ತೆ. ನೋಡಿ ಕಂತದ ನೈ ಅಭಿಮಾನಿಗಳೇ, ಈ ರೀತಿ ಇರ್ತದೆ ನಮ್ಮ ಮನೆಯೊಳಗೆ. ಹುಡುಗರು ಎಕ್ಸಾಮ್ ಇದ್ದು ಅಂದ್ರೆ ನಮ್ದು ಎಕ್ಸಾಮ್ ಇದ್ದಂಗೆ ನಾವು ಮಾಡ್ತೀವಿ. ನೀವೆಲ್ಲ ಅಂತೀರಾ ಹೆಂಗೆ ಹಿಂಗೆ ಎಲ್ಲ ರ್ಯಾಂಕ್ ಬರ್ತಾರಂತ ಹೇಳಿ.
ಅವ್ರ ಕಡೆ ಇಷ್ಟೊಂದು ಕಾಳಜಿ ತಗೋತೀವಿ, ಅವ್ರ ಭವಿಷ್ಯ ಐತಿ, ಅವ್ರ ಮುಂದೆ ಏನಾದರೂ ಸಾಧನೆ ಏನೋ ಮಾಡ್ಬೇಕಂತ ಅದಾರ ಅಣ್ಣ ತಂಗಿ, ಅದ್ರ ಸಲುವಾಗಿ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳಿ ಹಿರಿ ಜೀವಗಳು ಕರ್ಕೊಂಡು ಸಮಾಧಾನ ಮಾಡ್ಕೋತ ಮಕ್ಕಳಿಗೆ ಸ್ವಲ್ಪ ಅವರಿಗೆ ಕಿರಿಕಿರಿ ಆಗ್ಬಾರ್ದಂಗೆ ನಾವು ನೋಡ್ಕೊಂಡು ನಮ್ಮ ಮನೆಯವ್ರಿಗೆ ಬಿಡಾಕ್ ಹೋಗ್ಯಾರ. ಆಮೇಲೆ ಎಕ್ಸಾಮ್ ಹೋದ್ಮೇಲೆ ಕರ್ಯಾಕೂ ಹೋಗ್ತಾರೆ. ಎಕ್ಸಾಮ್ ಇದ್ದಾಗ ನಾವು ಬಿಡಾಕ್ ಹೋಗ್ತೀವಿ, ನಾವು ಕರ್ಯಾಕ್ ಹೋಗ್ತೀವಿ. ಇದೆಲ್ಲ ಮೊದ್ಲಿಂದನೂ ನಾವು ಇಟ್ಕೊಂಡೇವಿ. ನಮ್ಮ ಮನೆಯವ್ರು ಆಫೀಸ್ಗೆ ಹೋಗ್ತಿದ್ರು, ನಮ್ಮ ಮನೆಯವ್ರು ಬಿಡಾಕ್ ಹೋಗತಿದ್ರು ಮತ್ತು ಕರ್ಕೊಂಬರಕ್ಕೆ ಹೋಗತಿದ್ರು. ಮತ್ತು ಈಗ ಕರ್ಕೊಂಡು ಬರೋದಾರ, ಈಗ ಬಿಟ್ಟು ಬರಲಿ. ನಾನು ಅಷ್ಟು ತನಕ ವಿಡಿಯೋ ಎಡಿಟಿಂಗ್ ಮಾಡ್ತಿದ್ದೀನಿ. ಅಜ್ಜಿ ಮತ್ತು ಅಜ್ಜಿನೂ ಸೂಪ್ ರೆಸ್ಟ್ ಮಾಡತ್ತಾರ. ಈಗ ಪಪ್ಪಾಗೂ ಸೂಪ್ ರೆಸ್ಟ್ ಮಾಡಂತ ಹೇಳಿದ್ದೀನಿ. ಅಪ್ಪನೂ ತಿಂಡಿ ಮಾಡಿ ಹೋದ, ಈಗ ಇಡ್ಲಿ ಚಟ್ನಿ ತಿಂದು ಹೋದ. ನೀವು ದಿನಾಲೂ ರುಟೀನ್ ಒಂದು ನೋಡ್ತಾ ಇದ್ದೀರಾ, ಯಾವ ರೀತಿ ಮಾಡ್ತಾನೆ, ಏನು ತಿಂತಾನೆ, ಹೆಂಗಿರ್ತಾನೆ, ನೀವೆಲ್ಲ ಅಂತ ಇದ್ದೀರಾ ಭಾಳ ಸಣ್ಣದಾನ, ಇನ್ನೂ ಹೆಲ್ದಿ ಆಗಬೇಕು, ದಪ್ಪಾಗಬೇಕು ಅಂತ. ಅದು ಒಂದು ಟೈಮ್ ದಪ್ಪಾಗೋದು ಬರ್ತದೆ. ಆ ಟೈಮ್ ಬರೋ ತನಕ ನೀವು ಕಾಯಬೇಕು. ಯಾಕಂದ್ರೆ ಓದುವಂಥದ್ದು ಏನಾದರೂ ಒಂದು ಗುರಿ ಮುಟ್ಟುವಂಥ ಹುಡುಗರಿದ್ದು ಅಂತಂದ್ರೆ ಅವ್ರು ತಿಂದು ಕೊಡ್ರೋ ಹುಡುಗರಲ್ಲ, ಅವ್ರ ಮತ್ತು ಮೈ ಬೆಳೆಸ್ಕೊಳ್ಳೋ ಹುಡುಗರಲ್ಲ. ನಮ್ಮ ಹುಡುಗರು ಏನದಾರಲ್ಲ ಮೊದಲಿಂದನೂ ಹಿಂಗದಾರ, ಮತ್ತು ಹೆಲ್ದಿನೂ ಅದಾರ, ಮತ್ತು ಆರಾಮಾಗೂ ಅದಾರ. ಯಾರ ಜೊತೆ ಹೆಂಗೆ ಮಾತಾಡಬೇಕು, ಎಷ್ಟು ಜೋರು ಮಾತಾಡಬೇಕು, ಎಷ್ಟು ಸಾವಕಾಶ ಮಾತಾಡಬೇಕು ಅಂತ ಎಲ್ಲ ಅವ್ರಿಗೆ ಗೊತ್ತದ. ಎಲ್ಲ ಮಾಡ್ತಾರವ್ರ, ಮತ್ತು ಆರಾಮೂ ಅದಾರ, ಹೆಲ್ದಿನೂ ಅದಾರ. ನೀವೇನೂ ಅವ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ರ ಬಗ್ಗೆ ಎಷ್ಟೊಂದು ಕಾಳಜಿ ಮಾಡ್ತಿರಲ್ಲ, ಭಾಳ ಖುಷಿ ಆಗ್ತದೆ ನನಗೆ. ಇನ್ನೂ ದಪ್ಪಾಗಬೇಕು ಎಲ್ಲ ಹೇಳ್ತೀರಿ, ನಿಜಾನ ಅದ. ಆದರೂ ಒಂದು ಟೈಮ್ ಬಂದಾಗ ನೀವು ನೋಡ್ರಂತೆ ಅವರು ದಪ್ಪ ಆಗತ್ತಾರೆ. ಇಷ್ಟೊಂದು ಎಲ್ಲ ತರಕಾರಿ ಮತ್ತು ಅದು ಸಂತಿ ಮಾಡ್ಕೊಂಬಂದ್ರು ಶಾಂಭು. ಮತ್ತೆ ಹೇಳ್ರಿ, ಊಟ ಮಾಡಿ ಹೇಳ್ರಿ, ಬರ್ರಿ. ಟೈಮ್ 2, ಆಮೇಲೆ 5 ಗಂಟೆಗೆ ಮತ್ತೆ ಕರ್ಯಾಕೆ ಹೋಗ್ತಾರೆ. ಈಗ ಮತ್ತು ಬಿಟ್ಟು ಕಾಯಿಪಲ್ಯ ಬಾಳೆಹಣ್ಣು ನೋಡಿ ಇಷ್ಟೆಲ್ಲ ತರಕಾರಿ ತೊಗೊಂಬಂದಾರ ಮನೆಯವ್ರ. ನಮ್ಮ ಅತ್ತೆ ತೋರಿಸಿದ್ದು ಅಂದ್ರೆ ಮುಗ್ದ ಹೋತು. ನಾನು ಸ್ವಚ್ಛ ಮಾಡಕ್ಕೆ ಕೊಡೋದಿಲ್ಲ, ಪಲ್ಯ ಕ್ಲೀನ್ ಮಾಡಕ್ಕೆ ಕೊಡೋದಿಲ್ಲ, ನಾ ಕ್ಲೀನ್ ಮಾಡ್ತೀನಿ ಅಂತ ಅನ್ನತಾರ ಪಾಪ. ಏನು ಕ್ಲೀನ್ ಮಾಡಕ್ಕೆ ಕೊಡ್ತೀರಾ? ಈರುಳ್ಳಿ ಭಾಳ ಕಾಸ್ಟ್ಲಿ ಆಗ್ಯಾವಂತ ನೋಡಿ. ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ 50 ರೂಪಾಯಿ 40 ರೂಪಾಯಿ ಕಿಲೋ ಆಗ್ಯಾವಂತ ಈರುಳ್ಳಿ. ಅವರು ಕೆಲಸದವ್ರು ಬಂದ ಮೇಲೆ ಎಲ್ಲ ತೆಗೆದು ಮಾಡಿ ಎಲ್ಲ ಜಾಗ ಹಚ್ಚಿಬಿಡ್ತಾರೆ. ಎಲ್ಲ ಪ್ರತಿಯೊಂದು ಹೇಳ್ಕೊಟ್ಟಿದ್ದೀನಿ ಅವರಿಗೆ, ಯಾವ್ಯಾವ ರೀತಿ ಮಾಡೋದು ಏನೇನು ಅಂತ. ಮತ್ತು ಇಲ್ಲಿ ಇಟ್ಟಿರ್ತೀನಿ. ಭಾಳಷ್ಟು ಕಲ್ತು ಬಿಟ್ಟಿದ್ದೀನಿ ಎಲ್ಲ, ಹೆಂಗೆ ಮಾಡ್ಕೊಳ್ಳೋದು, ಏನು ಮಾಡ್ಕೊಳ್ಳೋದು, ಹೆಂಗೆ ಮಾಡಿದ್ರೆ ಆಗ್ತದಪ್ಪ ಅಂತ ಹೇಳಿ. ಈಗ ಸ್ವಲ್ಪ ಬಿರಿಯಾನಿ ಅದು ಬಿಸಿ ಮಾಡೋನು ಮತ್ತು ಊಟ ಕೊಡೋನು ಇವರಿಗೆ. ಟೈಮ್ ಆಯಿತು, ಶಾಂಭವಿ ಫೋನ್ ಬಂದಿತ್ತು. ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಈಗ ಶಾಂಭವಿ ಕರ್ಯಾಕೆ ಹೊಂಟ್ರಿ ನೋಡಿ. ಶಾಂಭವಿ ಹೌದಾ ಈಜಿತ್ತ ಬಂದ ತಕ್ಷಣ ಮೊದಲಿಂದನೂ ಅಣ್ಣ ತಂಗಿ ಡಿಸ್ಕಸ್. ಕ್ವಶನ್ ಪೇಪರ್ ಹಂಗಾಯ್ತು, ಕ್ವಶನ್ ಪೇಪರ್ ಹಿಂಗಾಯ್ತು, ಇದಿತ್ತು, ಅದು ಬಂತು ಅಂತ ಹೇಳಿ ಅಣ್ಣ ತಂಗಿ ಚಾಲೂನ. ನಾ ಈ ಕಡೆ ಅವ್ರು ಊಟ ಕೊಡ್ರಾಕ ನಾ ಬಿಸಿ ಮಾಡ್ಕೋತ ಕೂತಿರ್ತೇನೆ. ಅವ್ರು ಚರ್ಚೆ ನಡೆಸಿರ್ತಾರೆ ಇಬ್ಬರು. ಆಮೇಲೆ ಬಿರಿಯಾನಿ ತಿಂತಾರಂತವ್ರಿಗೆ ಚಾಯ್ ಮಾಡೋಣ. ಈಗ ಎದ್ದಾರ, ಅತ್ತೆ ದೇವ್ರೂ ಎದ್ದಾರ, ಪಪ್ಪ ದೇವರು ಎದ್ದು ಕೂತಾರ ಅಲ್ಲಿ. ಚಲೋ ಆಗೈತೇವ ಒಮ್ಮೆ ನಂಗೆ ವಿಡಿಯೋ ಮಾಡ್ಕೊಳಕ್ಕೆ, ಶಾರ್ಟ್ಸ್ ಬರ್ಕೊಳಕ್ಕೆ ಚಲೋ ಆತ್ಲ. ಮನೆಗೆ ಚಾಯ್ ರೆಡಿ ಆಗ್ತಾ ಇದೆ ಇಲ್ಲಿ. ಆಮೇಲೆ ಪಪ್ಪಾರಿಗೆ ಅದ ಅಂತ ಇದ್ದೀನಿ ನಾನು, ಚಹಾ ಕುಡಿಬೇಡ್ರಿ ನೀವು, ಹಾಲು ಕುಡೀರೇನ ಅಂತಲೇ. ಆಯಿತು ಹಂಗೆ ಮಾಡ್ತೇನೆ ಅಂತ ಅನ್ನತ್ತಾರ. ಸ್ವಲ್ಪ ಚಹಾ ತಿಂಡಿ ಹಾಕಿ ಮಾಡಿಕೊಡ್ತೇನೆ ಅವರಿಗೆ. ಮತ್ತು ಗೊತ್ತದ ಇದು ದೋಸೆ ನಾನು ನೆನ್ಸಾಕಿದೇನಲ್ಲ, ಇದು ನೆನ್ಸೋನ್. ಈಗ ಈ ಟೈಮ್ದಾಗ ಬೆಳಿಗ್ಗೆ ಅವರು ಎಲ್ಲ ಹೇಳಿರ್ತೇನೆ, ಅಷ್ಟು ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ. ಆಮೇಲೆ ನಾ ಏನು ಮಾಡ್ತೀನಿ, ಈ ಟೈಮ್ದಾಗ ಇದು ನೆನೆಸ್ಬಿಡ್ತೀನಿ. 4:30 ಆಗೈತಿ. ಈಗ ಇದು ಚೆನ್ನಾಗಿ ನೆನಿತೈತಿ. ಬೆಳಿಗ್ಗೆ ಬಂದು ಅವ್ರು ಮಿಕ್ಸರ್ ಮಾಡ್ತಾರೆ. ಹುಡುಗರಿಗೆ ಸಾಯಂಕಾಲ ಮತ್ತು ಬಿಸಿ ಬಿಸಿ ಮಾಡಿಕೊಡ್ತೀನಿ. ಖುಷಿ ಆಗ್ಯಾರ ಅವರು. ಫುಲ್ ಅವಲಕ್ಕಿ ಅದ ಇಟ್ಬಿಡ್ತೇವೆ. ಹಿಂಗೆ ಮಾಡಿಟ್ಟು ಅಂದ್ರೆ ಆಯ್ತು, ದೋಸೆ ಮಾಡಿದಂಗೆ ನೋಡಿ. ಚಾಯ್ನೂ ಕುದೀತು ನೋಡಿ. ಅಷ್ಟೊಂದು ಎಲ್ಲ ರೆಡಿ ಮಾಡೋ ಮಟ್ಟ ಅಂತಂದ್ರೆ ಚಾಯ್ನೂ ರೆಡಿ ಆಯ್ತಿಲ್ಲಿ. ಆಮೇಲೆ ನಂಗೆ ಇಲ್ಲಿ ಚಾಯ್ ಇಟ್ಕೊಂಡಿದ್ದೀನಿ, ನಾನು ಪಟ್ನ ಕುಡಿದು ಬಿಡ್ತೀನಿ. ಯಜಮಾನ್ರ ನೋಡ್ಬೇಕು ಕೂತ್ಕೊಡ್ತಾರೆ. ಇನ್ನು ಎಕ್ಸಾಮ್ ಮುಗ್ದಿಲ್ಲ ಶಾಂಭವಿದ. ಹೌದು, ನಾಳೆ ಹೋಯ್ತು ಪೇಪರ್. ಕಂಟಿನ್ಯೂ 4 ದಿನ ರೆಸ್ಟ್ ಕೊಡ್ರಿ ಅದಕ್ಕೆ ನೋಡಿ. ಯಜಮಾನ್ರಿಗೆ ಸ್ವಲ್ಪ ಹಾಲು ಹಾಕಿ ಒಂದು ಸ್ವಲ್ಪ ಎಲೆ ಅಷ್ಟು ಕುದಿಸಿ, ಚಾದ ಎಲೆ ಕುದಿಸಿ ಅವರಿಗೆ ಸ್ವಲ್ಪ ನೆಗಡಿ ಸಲ ಇವರು ಹಾಲು ಕುಡಿದ್ರು. ಈಗ ಇವರು ಚಹಾ ಕುಡಿದ್ರು. ಈಗ ಸ್ವಲ್ಪ ಪಿಕ್ಚರ್ ಹಚ್ಕೊಡು, ನೋಡ್ಕೊದು ಕೊಡಲಿ. ಟೈಮ್ ಆಗೈತಿ. ಎಷ್ಟು ಟೈಮ್ ಹೆಂಗೆ ಹೊಂಟೈತಿ ಗೊತ್ತಾಗ್ಬೋದು ನೋಡಿ.
ಬೆಳಕಾಗ್ತೈತೆ, ದಿನಾರು ರಾತ್ರಿ ಆಗ್ತೈತೆ. ಟೈಮ್ ಆತ ನೋಡಿ 7:30. ಅತ್ತೇನು ಸಕ್ಕುಬಾಯಿ ಪಿಕ್ಚರ್ ನೋಡ್ಕೋತಾರೆ ಈಗ. ಅದ ವಿಚಾರ ಮಾಡ್ಕೋತ ಸಕ್ಕುಬಾಯಿದ ಈಗ ತಲೆಯಾಗ ವಿಚಾರ ನಡೆದೈತಿ. ಟೈಮ್ ಬೇರೆ 7:30 ಆಗೈತಿ. ಪಪ್ಪ ಸೊಪ್ಪು ಚೂಡ ತಿಂತೇನೆ, ಸೊಪ್ಪು ಚೂಡ ತಿನ್ನತ್ತಾರ. ಇವತ್ತು ಇಂಜೆಕ್ಷನ್ ಮಾಡೋದೈತೆ ಅವರಿಗೆ, ವೀಕ್ನೆಸ್ ಬಂದೈತಿ. ಅದ್ರ ಸಲುವಾಗಿ ಈಗ ರಾತ್ರಿ ಅಪ್ಪು ಇಂಜೆಕ್ಷನ್ ಮಾಡವದಾನ. ಈಗ ಇಲ್ಲಿ ಚಟ್ನಿ ಸ್ವಲ್ಪ ಮಾಡಿದೆ. ಮಾಡಿದ್ದ ಇಡ್ಲಿ ಇದ್ದು ಅಲ್ಲ ಇಲ್ಲಿ, ಅದಕ್ಕೆ ತಿನ್ನಕ್ಕೆ ಬಂದಿದ್ಲು. ಚಟ್ನಿ ಬಾದಾಗಿತ್ತು, ಅದು ಒಗದೆ. ಮತ್ತು ಅವಳಿ ಸಲುವಾಗಿ ಈಗ ಮತ್ತು ಒಂದು ಸ್ವಲ್ಪ ಚಟ್ನಿ ಮಾಡಿದೆ. ನೋಡೋಣ ತಿಂತಾಳೇನ. ಮತ್ತು ಇದು ಚೆನ್ನಾಗಿ ನೆನೀತಾ ಇದೆ. ಈಗ ದೋಸೆದು ಎಲ್ಲ ರೆಡಿ ಆಗ್ತಾಯಿದೆ. ಈ ರೀತಿ ಅವ್ರಿಗೆ ಹಸುವಾದಾಗ ಅದಾಗ ಮಾಡ್ಕೊಡ್ತೇವೆ, ನಿಮ್ಗೆ ಗೊತ್ತದ. ಮತ್ತು ಸ್ವಲ್ಪ ಬಿರಿಯಾನಿ ಅದ, ಸ್ವಲ್ಪ ಚಪಾತಿ ಅದಾವ, ಸಾಂಬಾರು ಸೊಪ್ಪು ಅದ. ಏನಾದರೂ ಒಂದು ಸ್ವಲ್ಪ ಪಲ್ಯಗಳು ಮಾಡೋನು. ನಮ್ಮ ಮನೆಯವರು ಭಾಳಷ್ಟು ತರಕಾರಿಗಳು ತೊಗೊಂಬಂದಿದ್ದಾರೆ, ನೋಡಿದ್ರೆ ನೀವು ಈಗಾಗಲೇ. ಅಭಿಮಾನಿಗಳೇ, ನೋಡಿದ್ರೆ ಇವತ್ತಿನ ದಿನ ಎಷ್ಟು ಬೇಗ ಮುಗಿದೋಯ್ತು. ಸೋಮವಾರ ಇವತ್ತು, ನಾಳೆ ಮಂಗಳವಾರ ಪೂಜೆ. ಬೆಳಿಗ್ಗೆ ಎಲ್ಲ ಅತ್ತೆ ಗಡ್ಡಿ ಬರ್ಸಕ್ಕೆ ಕೊಡೋದು, ಬೆಳಿಗ್ಗೆ ಎಲ್ಲ ನಾಳೆ ಭಾಳಷ್ಟು ಕೆಲಸ ಇರ್ತಾವೆ. ನಾಳೆ ಏನು ಮಾಡ್ತೀವಿ ನೋಡ್ರಂತೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ಮರೆಯೋಕೆ ಹೋಗಬೇಡ್ರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡಿರಿ.